ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಆಲ್ರೆಡಿ ತಮ್ನೇಲ್ ಒಳಗೆ ನೋಡಿರ್ತೀರಿ ಏನ್ ಸ್ಪೆಷಲ್ ವಿಡಿಯೋ ಅಂತ. ಇವತ್ತು ಯುಗಾದಿ ಹಬ್ಬ ಐತಿ, ರೆಡಿ ಆಗ್ಬೇಕು. ಆಲ್ರೆಡಿ ಆಲ್ಮೋಸ್ಟ್ ರೆಡಿ ಆಗಿನಿ, ಬಟ್ ಔಟ್ಫಿಟ್ ತೋರಿಸ್ತೀನಿ ನೋಡ್ರಿ. ಇವಾಗ ಯುಗಾದಿ ಹಬ್ಬ ಅಂತ ಹೊಸ ಬಟ್ಟೆ ಹಾಕೊಂಡೇನಿ, ಕಾಣಿಸ್ತಿಲ್ವಾ? ಲುಂಗಿ ಹಾಕೊಂಡೇನಿ. ಹೊಸ ಹಬ್ಬ, ಹೊಸ ವರ್ಷ ಶುರು ಆಗೋ ದಿನ. ಸೊ ಹೊಸ ಬಟ್ಟೆ ಹಾಕೊಂಡು ಹೊಸ ಜರ್ನಿನ ಶುರು ಮಾಡಬೇಕು ಅಂತ ನಮ್ಮಮ್ಮ ಹೊಸ ಬಟ್ಟೆ ಕೊಟ್ಟಾಳ. ಸೊ ಇವಾಗ ಜಸ್ಟ್ ನೋಡ್ರಿ ಎಸ್ ಹೊಸ ಲುಂಗಿ, ರಾಮ್ರಾಜ್ ಲುಂಗಿ ಹಾಕೊಂಡು ರೆಡಿ ಆಗೀನಿ. ಬರ್ರಿ ಮನ್ಯಾಗ ಪೂಜೆ ನಡೆದೈತಿ, ಅಲ್ಲಿ ಹೋಗೋಣ ಅಂತ. ಸೊ ಪೂಜೆ ಎಲ್ಲ ಮುಗ್ದೈತಿ. ಇವಾಗ ನಮಸ್ಕಾರ ಮಾಡಿಕೊಂಡು ಮುಂದಿನ ಕಾರ್ಯಕ್ರಮ ಶುರು ಮಾಡಬೇಕು ಗೈಸ್. ಪೂಜೆ ಎಲ್ಲ ಮುಗೀತು. ನೆಕ್ಸ್ಟ್ ಇವಾಗ ಬೇವ್ ಮಾಡೋ ಕಾರ್ಯಕ್ರಮ. ಬೇವ್ ಮಾಡಕ್ ಏನೇನ್ ಬೇಕಂತ ನಮ್ಮಮ್ಮ ರೆಡಿ ಮಾಡತ್ತಾರ. ಬರ್ರಿ ಹೋಗೋಣ ಅಂತ. ಅಲ್ಲಿ ಹಣ್ಣುಗಳೆಲ್ಲ ಕಟ್ ಮಾಡಿ ಇಲ್ಲಿ ಇಡಾಕತ್ತಾರ. ಇದಕ್ಕೆ ಏನೇನ್ ಬೇಕಮ್ಮ? ಬೇವಿನ ಹೂವ. ಹಾ, ಆಮೇಲೆ ಬೇವಿನ ಹೂವ ತಗೊಂಡ್ಬಂದ್ಬಿಡು ಹೋಗಿ. ಎಲ್ಲ ರೆಡಿ ಮಾಡ್ತೀನಿ ಬರೋಷ್ಟಿ. ಓಕೆ. ಸೊ ಬೇವಿನ ಹೂವು ಎಲ್ಲ ಮುರ್ಕೊಂಬಂದಾಯ್ತು. ಇವಾಗ ವಾಪಸ್ಸು ಇದನ್ನೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡ್ಬೇಕು. ಬರ್ರಿ ನಮ್ಮ ಅಮ್ಮನ ಕೇಳ್ಕೊಂಡು ಮಾಡೋಣಂತ. ಗಿಡದೊಳಗಿನ ಹೂವು ಎಲ್ಲ ತೆಗೆದ್ಮೇಲೆ ಹಿಂಗಾಗತ್ ನೋಡ್ರಿ. ಇದನ್ನೆಲ್ಲ ಮತ್ತ ಈ ಬೀಜ ಗೀಜ ಎಲ್ಲ ಇರ್ತಾವ, ಇದನ್ನೆಲ್ಲ ಕ್ಲೀನ್ ಮಾಡ್ತಾಳ ಅಮ್ಮ ಈಗ. ಇದನ್ನ ಹಿಂಗೆಲ್ಲ ಮಾಡ್ಬೇಕಿದ್ವಿ. ಏನ ಹಿಂಗೆಲ್ಲ ಉದುರ್ಸ್ಕೊಂಡು ಹೂವು ಇದ್ರೊಳಗಿಂದ ಹೂವು ಉದುರಿಸಿ ಆಮೇಲೆ ಇವೆಲ್ಲ ಕಾಳು ತೆಗೆದು ಸೊ ಹಿಂಗತಿ ಕೇರಿದ್ರ ಹೂವು ಎಲ್ಲ ಮುಂದ್ ಬರ್ತಾವ, ಬೀಜ ಎಲ್ಲ ಹಿಂದ್ ಹೋಗ್ತಾವ. ಇದನ್ನ ತಗೋಬೇಕು. ಇದನ್ನ ತಗೊಂಡು ಬೇವಿಗೆ ಹಾಕದ. ಬೇಗ ಹಾಕ. ಓಕೆ. ಹಣ್ಣುಗಳೆಲ್ಲ ಕಟ್ ಮಾಡಿ ನೋಡ್ರಿ, ಇಲ್ಲೆಲ್ಲ ಹಿಂಗ್ ರೆಡಿ ಆಗೈತಿ. ಇವಾಗ ಇದನ್ನೆಲ್ಲ ತಗೊಂಡು ಆ ಬೇವಿನ ಹೂವ ತಗೊಂಡು ಬೇವ್ ರೆಡಿ ಮಾಡ್ತಾರ. ದೇವ್ರ ಮುಂದೆ ನಿಂತು ಬೇವು ಬೆಲ್ಲ ತಿನ್ಬೇಕಾ? ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡು. ಓಕೆ, ಬೇವು ಬೆಲ್ಲ ತಿಂದು ಒಳ್ಳೇದ್ ಮಾತಾಡು. ಬೇವಿನ ತಪ್ಪಲ ಮತ್ತು ಬೆಲ್ಲ ತಿಂದಿರಲ್ಲ ಇವಾಗ ನಾವು. ಗೈಸ್ ಬೇವೆಲ್ಲ ರೆಡಿ ಆಗೈತಂತ. ಇವಾಗ ಇದನ್ನ ಏನೇನ್ ಮಾಡೋದಮ್ಮ? ಏನೇನ್ ಐತಿದಿರಲ್ಲ ಐಟಮ್ಸ್ ಹೇಳು. 5 ಲೀಟರ್ ನೀರ್ ತಗೊಂಡಿನಿ, 1 kg ಬೆಲ್ಲ, 50 ಗ್ರಾಮ್ ಹುಂಚೆ ಹಣ್ಣು, ಮತ್ತೆ ಹಣ್ಣೆಲ್ಲ ರೆಡಿ ಮಾಡ್ಕೊಂಡಿನಿ. ಏನೇನ್ ಅದಾವ ಇದ್ರಾಗ? ಕರ್ಬೂಜ ಒಂದು, ಆಮೇಲೆ 1 ಕಲ್ಲಂಗಡಿ, 1 ಪಾವ್ ಕಿಲೋ ದ್ರಾಕ್ಷಿ, 1 ಬಟ್ಲು ಕೊಬ್ಬರಿ, 1 ಮಾವಿನಕಾಯಿ ತುರಿಬೇಕಾ? ತುರಿದಿಟ್ಕೊಂಡಿನಿ. ಇದನ್ನ ಇದು ಪೌಡರ್ ಎಲ್ಲ ನಿನ್ನೆ ಮಾಡಿದ್ದು, ನಿನ್ನೆ ರಾತ್ರಿ ಮಾಡಿದ್ವಲ್ಲ ಆ ಪೌಡರ್. ಇದೇ ಬೇವಿನ ಹೂವ. ಇದು ಬೇವಿನ ಹೂವ. ಓಕೆ ಗೈಸ್, ನಿನ್ನೆ ರಾತ್ರಿ ಮಾಡಿದ್ದು ಆ ಪೌಡರ್ ಅಂತ ಹೇಳಿದ್ನಲ್ಲ, ಅದು ಇವಾಗ ಹಾಕ್ತೀನಿ ನೋಡ್ರಿ. ಇದನ್ನ ನೋಡ್ರಿ. ಗೈಸ್, ಇವಾಗ ನಮ್ಮಮ್ಮ ಬೇವ್ ಮಾಡೋದ್ ರೆಡಿ ಮಾಡತ್ತಾಳ. ಏನೇನ್ ಐತಿ ನೋಡಂಬರ್ರಿ. ಇಲ್ಲಿ ರೆಡಿ ಮಾಡತ್ತಾಳ. ಏನೇನ್ ಐತಿ ಪ್ಲೇಟ್ ಒಳಗ, ಏನೇನ್ ಹಾಕಿದ್ರೊಳಗ? ಇದು ನಾಳೆಗೆ ಬೇವ್ ಮಾಡಾಕಿದ್ದು. ಅದಕ್ಕ 1 ಲೋಟದಷ್ಟು ಕಡ್ಲೆ ತಗೊಂಡಿನಿ, 1-2 ಸ್ಪೂನ್ ವಾಡಂಬಿ ತಗೊಂಡಿನಿ, 10ರಿಂದ 15 ಏಲಕ್ಕಿ ತಗೊಂಡಿನಿ, 10-15 ಬಾದಾಮಿ ತಗೊಂಡಿನಿ, 50 ಗ್ರಾಮ್ ನಷ್ಟು ಕಲ್ಸಕ್ರೆ ತಗೊಂಡಿನಿ, 1-2 ಸ್ಪೂನ್ ಅಷ್ಟು ದ್ರಾಕ್ಷಿ, 1 ಬಟ್ಲು ಕೊಬ್ಬರಿ, 10 ಉತ್ತತ್ತಿ, 1-2 ಸ್ಪೂನ್ ಅಜ್ವಾನ್. ಇವಾಗ ಇದನ್ನೆಲ್ಲ ಏನ್ ಮಾಡೋದು? ಪೌಡರ್ ಮಾಡಿ ಇಟ್ಕೋಬೇಕು. ಇವಾಗ ಇದನ್ನೆಲ್ಲ ಪೌಡರ್ ಮಾಡಿ ಇಟ್ಕೋಬೇಕು. ಈಗೆಲ್ಲ ಪೌಡರ್ ಮಾಡಿ ಇಟ್ಕೋಬೇಕು. ನಾಳೆ ಎಲ್ಲ ಹಣ್ಣು ಅವೆಲ್ಲ ತಗೋತೀವಲ್ಲ, ಅವನ್ನೆಲ್ಲ ಪೀಸ್ ಮಾಡಿ ಇದನ್ನ ಮಾಡೋದ. ಅವಾಗ ಇವಾಗ ಇದನ್ನ ಮಿಕ್ಸಿಗೆ ಹಾಕ್ಬೇಕಾ? ಮಿಕ್ಸಿಗೆ ಹಾಕ್ತೀನಿ. ಇದನ್ನ ಅಡ್ವಾನ್ಸೇ ಮಾಡಿ ಇಟ್ಕೋಬೇಕಾ? ಇದೇನು ಅಡ್ವಾನ್ಸೇ ಮಾಡಿ ಇಟ್ಕೋಬೇಕು. ಅದು 2-3 ದಿವಸ ಮುಂಚೆ ಮಾಡಿದ್ರೆ ನಡೀತೈತಿ. ಯಾಕೆ ಅಡ್ವಾನ್ಸೇ ಮಾಡ್ಬೇಕಾ? ಅರ್ಜೆಂಟ್ನ್ಯಾಗ ಮಾಡಕ್ ಆಗಲ್ಲ, ಕೆಲವೊಂದ್ಸಲ ಕರೆಂಟ್ ಇರಲ್ಲ, ಆತರ ಏನ್ ಪ್ರಾಬ್ಲಮ್ ಆಗಬಾರ್ದಂತ ಅಡ್ವಾನ್ಸ್ ರಾತ್ರಿ ಮಾಡಿ ಇಟ್ಕೊಂಡ್ಬಿಡೋದು. ಮುಂಜಾನೆ ಹಣ್ಣು ಪಣ್ಣೆಲ್ಲ ಕಟ್ ಮಾಡಿ ಇದಕ್ಕೆ ಹಾಕಿ ಮಾಡಿಬಿಡೋದು. ಎಸ್ಪೆಷಲಿ ಏನಂದ್ರೆ ಉಗಾದಿಗೆ ನಮ್ ಕಡೆ ಬೇವ್ ಅಂತ ಎಲ್ಲ ಮಾಡ್ತಾರ. ಅದ್ರೊಳಗ ಇರುತ್ತೆ, ಸಿಹಿ ಕಹಿ ಉಪ್ಪು ಹುಳಿ ಎಲ್ಲಾನು ಇನ್ಕ್ಲೂಡ್ ಮಾಡಿರ್ತಾರ. ಏನೇನಂತ ನಾ ಮುಂಜಾನೆ ಇನ್ನೊಂದ್ಸರಿ ತಿಳಿಸ್ಕೊಡ್ತೀನಿ. ಪೌಡರ್ ಎಲ್ಲ ರೆಡಿ ಆಯ್ತು ಈಗ ನೋಡ್ರಿ ಗೈಸ್. ಪೌಡರ್ ಹಿಂಗಿರುತ್ತ. ಇಷ್ಟೊತ್ ನಾ ಏನ್ ತೋರಿಸಿದೆ ಅದೆಲ್ಲ ಇವಾಗ ಮಿಕ್ಸಿಗೆ ಹಾಕಿದ್ಮೇಲೆ ಆ ತರ ಪೌಡರ್ ಆಗುತ್ತಾ. ಇದನ್ನ ಯೂಸ್ ಮಾಡ್ಕೊಂಡು ನಾಳೆ ಮುಂಜಾನೆ ಬೇವ್ ಮಾಡ್ತಾರ. ಇಷ್ಟೆಲ್ಲ ಈ ಪೌಡರ್ ರೆಡಿ ಮಾಡ್ಕೊಳ್ಳೋ ವಿಧಾನ. ಇದನ್ನೆಲ್ಲ ಇವಾಗ ನೋಡಿದ್ರಲ್ಲ, ಇದೆಲ್ಲ ಕಂಪ್ಲೀಟ್ ಆಯ್ತು. ಇವಾಗ ನೆಕ್ಸ್ಟ್ ಮಾರ್ನಿಂಗ್ ಎಲ್ಲಿಗೆ ಬಿಟ್ಟಿದ್ದೆ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಇವಾಗ ಇದನ್ನೆಲ್ಲ ಸೇರಿಸಿ ಮಿಕ್ಸಿಗೆ ಹಾಕದ. ಇದನ್ನ ಮಿಕ್ಸಿಗೆ ಹಾಕ್ತೀನಿ ಸದ್ಯಕ್ಕೆ. ಓಕೆ. ಆಮೇಲೆ ಇದಕ್ಕೆಲ್ಲ ಮಿಕ್ಸ್ ಮಾಡ್ಬಿಡ್ತೀನಿ. ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಇದನ್ನ ಜೊತೆ ಮಿಕ್ಸ್ ಮಾಡೋದು. ಇವಾಗ ಹುಂಚಣ್ಣನ ಇದ್ರೊಳಗೆ ಹಾಕಾಕತ್ತೀವಿ. ಬೆಲ್ಲಕ್ಕೆ ಹುಂಚಣ್ಣಾಗತ್ತೆ. ಬೆಲ್ಲಕ್ಕೆ ಹುಂಚಣ್ಣಾಗತ್ತೆ. ಈ ಹಣ್ಣೆಲ್ಲ ಮಿಕ್ಸಿಗೆ ಹಾಕಿ ಅದ್ರ ಜೊತೆ ಎಲ್ಲ ಮಿಕ್ಸ್ ಮಾಡ್ತಾಳೆ. ಇವಾಗ ಸ್ವಲ್ಪ 1 ರೌಂಡ್ ಆದ್ರೆ ಸಾಕು. ಸುಮ್ನೆ ಔಡ ಹಾಕೋಬೇಕು. ಇವಾಗ ಮಿಕ್ಸಿಗೆ ಹಾಕಿದ್ದೆಲ್ಲ ಅದ್ರ ಜೊತೆ ಸೇರಿಸ್ಬೇಕಲ್ಲಿ. ಪೌಡರ್ ಹಾಕ್ತೀನಿ. ಸೊ ಇವಾಗ ಮಿಕ್ಸಿಗೆ ಹಾಕೋದೆಲ್ಲ ಮುಗೀತು. ಇದಕ್ಕ ನಿನ್ನೆ ರಾತ್ರಿ ಪ್ರಿಪೇರ್ ಮಾಡ್ಕೊಂಡಿರೋ ಪೌಡರ್ ಹಾಕ್ಬೇಕು. ಪೌಡರ್ ಬೇವಿನ ಹೂವು ಹಾಕಾಗತ್ತಾರ. ಓಕೆ ಗೈಸ್, ಇವಾಗ ಬೇವೆಲ್ಲ ರೆಡಿ ಆಗೈತಿ. ಇವಾಗ ಅದಕ್ಕೆ ಪೂಜೆ ಮಾಡ್ಬೇಕು ಅನ್ಕೊಂತೀನಿ. ಪೂಜೆ ಮಾಡ್ಬೇಕೇನಮ್ಮ ಇದಕ್ಕ? ಪೂಜೆ ಮಾಡ್ಬೇಕು ಗೈಸ್. ಇವಾಗ ಬೇವೆಲ್ಲ ರೆಡಿ ಆಗೈತಿ, ಪೂಜೆನೂ ಆಗೈತಿ. ಇದಕ್ಕ ಕಾಯಿ ಹೊಡೆದು ನಮಸ್ಕಾರ ಮಾಡಿ ಆಮೇಲೆ ಬೇವು ಕುಡಿಯೋದು. ಬೇವು ರೆಡಿ ಆಗೈತಿ. ಇವಾಗ ಇದನ್ನ ಸ್ವಾಮಿಗಳ ಮನೆಗೆ ಕೊಡ್ತೀವಿ ಫಸ್ಟ್.
ಹಾ ಸ್ವಾಮಿಗಳ ಮನೆ ಕೊಟ್ಟು ಆಮೇಲೆ ಆಮೇಲೆ ನಾವು ಯಾರಾದ್ರೂ ಯಾರಾದ್ರೂ ಕುಡಿಬೋದು. ಓಕೆ ಇದನ್ನ ಸ್ವಾಮಿಯವ್ರ ಮನೆ ಕೊಟ್ಟು ಸ್ವಾಮಿಯವ್ರ ಮನೆಗೆ ಕೊಟ್ಟು ಸ್ವಾಮಿಯವ್ರ ಮನೆಗೆ ಕೊಟ್ಟು ಬರ್ಬೇಕಂತ ಕೊಟ್ಟು ಬಂದು ಆಮೇಲೆ ನಾವು ಟ್ರೈ ಮಾಡೋಣ. ಈಗ ಈ ಸ್ವಾಮಿಯವ್ರ ಮನೆಗೆ ಕೊಟ್ಟು ಬಂದೆ ಹೋಗಿ ಇವಾಗ ನಾವು ಟ್ರೈ ಮಾಡ್ಬೇಕು. ಬರೀ ಟ್ರೈ ಮಾಡೋಣ ಅಂತ. ಬೇವ್ 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 ಸೂಪರ್. ಎಸ್ಪೆಷಲಿ ಬೇವ್ ಯಾಕೆ ಮಾಡ್ತಾರಂತಂದ್ರ ಇದ್ರೊಳಗ ಉಪ್ಪು ಇರುತ್ತ, ಹುಳಿ ಇರುತ್ತ, ಕಹಿ ಇರುತ್ತ, ಸಿಹಿನೂ ಇರುತ್ತ. ನಮ್ ಲೈಫ್ ಒಳಗ್ ಬರೋ ಎಲ್ಲಾ ಒಳ್ಳೆ ವಿಷಯ ಇರ್ಲಿ, ಕೆಟ್ಟದ ವಿಷಯ ಇರ್ಲಿ, ಆಮೇಲೆ ಯಾವ್ದೇ ತರ ಇದು ಬಂದ್ರು ನಾವ್ ಅದನ್ನ ಸ್ವೀಕಾರ ಮಾಡಿ ಮುಂದ್ ಹೋಗ್ಬೇಕು ಅನ್ನೋದೇ ನಮ್ ಜೀವನ. ಸೊ ಉಗಾದಿಗೆ ಅದಕ್ಕೋಸ್ಕರನೇ ಬೇವ್ ಮಾಡೋದು. ಬೇವ್ ಸಕ್ಕದಾಗಿದೆ ನಮ್ಮಮ್ಮ. ಸೊ ಥ್ಯಾಂಕ್ಸ್ ಟು ನಮ್ಮ ಅಮ್ಮ ಬೇವ್ ಮಾಡಿದ್ದೆ, ಸಕ್ಕದಾಗೈತೆ ಬೇವ್. ಇಷ್ಟೊತ್ತ ನಮ್ಮ ಅಮ್ಮನ ಜೊತೆ ಇದಕ್ಕೆಲ್ಲ ಹೆಲ್ಪ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ. ಇಷ್ಟೆಲ್ಲ ಇವತ್ತಿನ ವಿಡಿಯೋ ಹೆಂಗಿತ್ತು ಏನಿತ್ತು ಅಂತ ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಪೀಸ್.